ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಡಳಿತ ಪಕ್ಷಗಳು ನೀಚಾತಿ ನೀಚವಾದಂತಹ ಯೋಚನೆಗಳನ್ನು ಮಾಡ್ತವೆ. ಎಷ್ಟು ಕ್ರೌರ್ಯ ಮೆರಿಬಹುದು ಅಷ್ಟು ಕ್ರೌರ್ಯ ಮೆರಿತವೆ. ಅದರಲ್ಲೂ ಮೋದಿಯಂತಹ ಸರ್ವಾಧಿಕಾರಿ ಮನಸ್ಥಿತಿಯ ವ್ಯಕ್ತಿ ಪ್ರಧಾನಿಯಾಗಿದ್ರೆ, ಅಮಿತ್ ಶಾ ಅಂತಹ ಮನಸ್ಥಿತಿಯ ವ್ಯಕ್ತಿ ಗೃಹ ಮಂತ್ರಿ ಆಗಿದ್ರೆ, ಅದು ಮಕ್ಕಳಾದರೂ ಸರಿ, ವಿದ್ಯಾರ್ಥಿಗಳಾಗಿದ್ರು ಸರಿ, ಯುವಕರಾಗಿದ್ರು ಸರಿ, ವಯಸ್ಸಾದವರಾಗಿದ್ರು ಸರಿ, ಎಷ್ಟು ಕ್ರೌರ್ಯ ಮೆರಿಬಹುದು ಅಷ್ಟು ಕ್ರೌರ್ಯವನ್ನು ಮೆರೀತಾರೆ. ಅದಕ್ಕೆ ಅವರು ಬಳಸುವಂತಹದ್ದು ಪೊಲೀಸ್ ವ್ಯವಸ್ಥೆಯನ್ನ. ಸೊ ಆ ಪೊಲೀಸ್ ವ್ಯವಸ್ಥೆಯನ್ನು ಬಳಸ್ತಿರ್ಬೇಕಾದ್ರೆ ಪೊಲೀಸರಿಗೆ ಅಟ್ಲೀಸ್ಟ್ ಆಳುವ ವರ್ಗ ಕ್ರೂರತೆಯಿಂದ ಇದ್ರು, ತಮಗೆ ಬರುವಂತಹ ಆದೇಶಗಳು ಅಂತಹ ಕ್ರೌರ್ಯವನ್ನು ಮೆರೆಯೋದಕ್ಕೆ ಅಂತಲೇ ಇದ್ರೂ ಸಹ, ಕನಿಷ್ಠ ಪೊಲೀಸರಾದರೂ ಮಾನವೀಯತೆಯನ್ನು ತೋರಿಸಿ ಎಷ್ಟು ಬಲ ಪ್ರಯೋಗ ಮಾಡಬೇಕು ಅಷ್ಟು ಮಾಡುವಂತಹ, ಅಥವಾ ಇವರು ವಿದ್ಯಾರ್ಥಿಗಳು, ಇವರು ಮಕ್ಕಳು, ಇವರನ್ನ ಹೇಗೆ ನಡೆಸ್ಕೊಳ್ಬೇಕು, ಇವರನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಹೇಗೆ ಶಾಂತಿ ಭಂಗ ಆಗದ ರೀತಿಯಲ್ಲಿ ಮಾತ್ರ ನಾವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು, ಕನಿಷ್ಠ ಮಾನವೀಯತೆ ಪೊಲೀಸರಿಗೆ ಇರಬೇಕು. ಆದರೆ ಈ ಪೊಲೀಸರು ತಮ್ಮ ದಣಿಗಳನ್ನ ಮೆಚ್ಚಿಸೋದಕ್ಕೆ ಅವರು ಒಂದು ಏಟು ಹೊಡೀರಿ ಅಂದ್ರೆ ಇವರು 50 ಏಟು ಹೊಡಿತಾರೆ. ಯಾಕೆ? ಆಳುವ ವರ್ಗವನ್ನು ಮೆಚ್ಚಿಸಿ ಏನಾದರೂ ಪಡೆಯುತ್ತಾ ಸಿಗುತ್ತಾ ಅಂತ ನೋಡ್ಕೊಳ್ಳೋದಕ್ಕೆ. ಅವರಲ್ಲಿರುವಂತಹ ಎಲ್ಲ ಫ್ರಸ್ಟ್ರೇಷನ್ ತೆಗೆದು ಪ್ರತಿಭಟನಾಕಾರರ ಮೇಲೆ ತೋರಿಸ್ಬಿಡ್ತಾರೆ. ಅಂತಹ ಕೃತ್ಯವನ್ನ ಭಾರತದಾದ್ಯಂತ ಈಗ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಜೆನ್ಜಿ ರೋಡಿಗೆ ಇಳಿದಿದೆ. ಜೆನ್ಜಿ ರೋಡಿಗೆ ಇಳಿದು ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಮುಂಬೈನಲ್ಲಿಯೂ ಸಹ ನೀಟ್ ಪೇಪರ್ ಲೀಕ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಯುವಕರಿಬ್ಬರನ್ನ ಪೊಲೀಸ್ ವ್ಯಾನ್ನಲ್ಲಿ ಅಥವಾ ಪೊಲೀಸ್ ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗುತ್ತಿರಬೇಕಾದ್ರೆ, ಆ ಜೀಪನ್ನ ಚಲಾಯಿಸ್ತಾ ಇದ್ದಂತಹ ಪೊಲೀಸು ಬೆದರಿಕೆ ಹಾಕ್ತಾನೆ, ಇನ್ನೊಂದು ಸಲ ಈ ಕಡೆ ಕಾಣಿಸ್ಕೊಂಡ್ರೆ ಡ್ರಗ್ಸ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ, ನಿಮ್ಮ ಜೇಬುಗಳಿಗೆ ಡ್ರಗ್ಸ್ ಹಾಕ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಅದನ್ನ ಆ ವಿದ್ಯಾರ್ಥಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟ ಆ ವಿಡಿಯೋ. ಸೊ ಏನೇನಾಯ್ತು ಆ ಒಂದು ಘಟನೆಯಲ್ಲಿ? ಆ ಒಂದು ಘಟನೆ ಈ ದೇಶದ ಪೊಲೀಸರು ಹೇಗೆ ಈ ದೇಶದ ಯುವ ಜನರ ಬೇಡಿಕೆಗಳನ್ನ, ಅವರು ಅವರ ಅನ್ಯಾಯದ ವಿರುದ್ಧ ನಡೆಸ್ತಾ ಇರುವಂತಹ ಪ್ರತಿಭಟನೆಗಳನ್ನ ಹೊತ್ತಿಕ್ಕೋದಕ್ಕೆ ಆಡಳಿತ ನಡೆಸ್ತಾ ಇರುವಂತಹವರಿಗಿಂತಲೂ ಕ್ರೂರಿಗಳಾಗಿ ವರ್ತಿಸ್ತಾ ಇದ್ದಾರೆ. ತಮಗೂ ಅದೇ ವಯಸ್ಸಿನ ಮಕ್ಕಳಿರ್ತಾರೆ, ಅಥವಾ ಮುಂದೆ ಅದೇ ವಯಸ್ಸಿಗೆ ಬರ್ತಾರೆ ಅವರ ಮಕ್ಕಳು, ಅಥವಾ ಅವರ ಮಕ್ಕಳು ಆ ವಯಸ್ಸು ದಾಟಿ ಹೋಗಿರ್ತಾರೆ ಅನ್ನುವ ಕನಿಷ್ಠ ಜ್ಞಾನ ಸಹ ಇಲ್ಲದೆ ನಡ್ಕೊಳ್ತಿರೋದಕ್ಕೆ ಕನ್ನಡಿಯಾಗಿ ಈ ಘಟನೆಯನ್ನ ನಾವು ನೋಡಬಹುದು. ಸೊ ಏನಾಯ್ತು? ಯಾರು ಆ ಪೊಲೀಸ್, ಆ ಕ್ರೂರಿ ಪೊಲೀಸ್ ಹೇಗೆ ಆಯ್ತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಡೀ ದೇಶದಲ್ಲಿ ಹೇಗೆ ನೀಟ್ ಪೇಪರ್ ಲೀಕ್ ವಿರುದ್ಧ ಪಟ್ನಾದಲ್ಲಾಗಿರಬಹುದು, ಬೆಂಗಳೂರಲ್ಲಾಗಿರಬಹುದು, ಮುಂಬೈನಲ್ಲಾಗಿರಬಹುದು, ದೆಹಲಿಯಲ್ಲಂತೂ ಜಂತರ್ ಮಂತರ್ ಒಂದು ರೀತಿ ರಣರಂಗವಾಗಿ ಕೂತಿದೆ. ಅಲ್ಲಾಗಿರಬಹುದು ಪ್ರತಿಭಟನೆಗಳು ನಡೀತಾನೆ ಇದೆ. ಅದೇ ರೀತಿ ಮುಂಬೈನಲ್ಲೂ ಸಹ ನಡೀತಾ ಇದೆ. ಮುಂಬೈನ ಶಿವಾಜಿ ಪಾರ್ಕ್, ಚೇಂಬೂರ್ನಲ್ಲಿರುವಂತಹ ಶಿವಾಜಿ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು. ಅವರ ಮೇಲೆ ಲಾಠಿ ಚಾರ್ಜ್ಗಳು, ಅವರನ್ನ ವಶಕ್ಕೆ ಪಡೆಯೋದು, ಅವರ ಮೇಲೆ ದೌರ್ಜನ್ಯ ನಡೆಸೋದು ಯಥಾ ಪ್ರಕಾರ. ಯಾಕೆಂದ್ರೆ ಅಲ್ಲಿಯೂ ಸಹ ಇರುವಂತಹದ್ದು ನರೇಂದ್ರ ಮೋದಿ ಅವರ ಖಾಸಾ ಖಾಸಾ ಶಿಷ್ಯನ ಸರ್ಕಾರ. ಯಾರದು? ದೇವೇಂದ್ರ ಫಡ್ನವೀಸ್ ಸರ್ಕಾರ. ಸೊ ನರೇಂದ್ರ ಮೋದಿ ಯಾವ ಲೆವೆಲ್ಗೆ ತೋರಿಸ್ತಿದ್ದಾರೋ ಕ್ರೌರ್ಯವನ್ನ ದೆಹಲಿಯಲ್ಲಿ, ಅದೇ ಲೆವೆಲಲ್ಲಿ ಇಲ್ಲಿ ತೋರಿಸ್ಬೇಕಲ್ಲ. ಇಲ್ಲದೆ ಹೋದ್ರೆ ಅಲ್ಲಿ ಅಮಿತ್ ಶಾ ಫೋನ್ ಮಾಡಿ ಬೈತಾರಲ್ಲ, ಏನಯ್ಯ ಮಾಡ್ತಿದ್ಯಾ ನೀನು, ಬರೀ 4 ಜನಕ್ಕೆ ಹೊಡೆದಿದ್ಯಾ, ಅಷ್ಟು ಕಡಿಮೆ ಹೊಡೆತ ಬಿದ್ದಿದ್ದಾವೆ ಹುಡುಗರಿಗೆ ಅಂತ ಹೇಳಿ ಬೈಬೋದು ಅನ್ನುವಂತ ಭಯದಲ್ಲಿ ದೇವೇಂದ್ರ ಫಡ್ನವೀಸ್ ಸರ್ಕಾರ ಸಹ ಪ್ರತಿಭಟನಾಕಾರರ ಮೇಲೆ ಹೀಗೆ ಆಕ್ಷನ್ ತಗೊಳ್ಬೇಕು ಅಂತ ಆದೇಶ ಕೊಡ್ತು. ಪೊಲೀಸರು ಇದಕ್ಕೆ ಕಾಯ್ತಿದೀವಿ ನಾವು ಅನ್ನೋ ರೀತಿಯಲ್ಲಿ ಆಳುವ ವರ್ಗವನ್ನ ಮೆಚ್ಚೋದಕ್ಕೆ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಎಷ್ಟು ಅಮಾನವೀಯವಾದಂತಹ ಲೆವೆಲ್ಗೆ ಬೇಕಾದ್ರೆ ಇಳಿತೀವಿ ಅನ್ನುವ ರೀತಿಯಲ್ಲಿ ಅವರು ಸಹ ಅಮಾನವೀಯವಾಗಿ ನಡ್ಕೊಂಡ್ರು. ಅದೇ ರೀತಿ ಇಬ್ರು ಹುಡುಗರನ್ನ ವ್ಯಾನಲ್ಲಿ ಹತ್ತಿಸ್ಕೊಂಡು, ಜೀಪಲ್ಲಿ ಹತ್ತಿಸ್ಕೊಂಡು ಪ್ರತಿಭಟನಾ ಸ್ಥಳದಿಂದ ವಶಕ್ಕೆ ಪಡೆದು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಆ ಇಬ್ಬರು ಹುಡುಗರು ಹಿಂದ್ಗಡೆ ಕೂತಿದ್ದಾರೆ. ಆ ಜೀಪನ್ನ ಚಲಾಯಿಸ್ತಾ ಇದ್ದಂತಹ ಪೊಲೀಸ್, ಆತನ ಹೆಸರು ಪವನ್ ಸಂಗ್ಲೆ ಅಂತೆ. ಆತ ಮುಂಬೈ ಪೊಲೀಸ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಸಿಯಾನ್ ಅನ್ನುವಂತಹ ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ಬರ್ತಾನೆ.
ಅವನು ಪ್ರತಿಭಟನಾಕಾರರನ್ನ ಹಿಂದುಗಡೆ ಕೂರಿಸ್ಕೊಂಡವನು ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂದ್ರೆ ಕಮಿಷನರು ಅಥವಾ ಅವರ ಅಧಿಕಾರಿಗಳು ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿ ಬಂಧಿಸಿದ ವ್ಯಕ್ತಿಗಳನ್ನ ಅಥವಾ ವಶಪಡಿಸಿಕೊಂಡ ವ್ಯಕ್ತಿಗಳನ್ನ ವಶಕ್ಕೆ ಪಡೆದ ವ್ಯಕ್ತಿಗಳನ್ನ ಅಂತ ಹೇಳ್ತಾರೋ ಅಲ್ಲಿಗೆ ತಗೊಂಡೋಗಿ ಬಿಡಬೇಕಾಗಿತ್ತು. ಅಥವಾ ಮಾನವೀಯತೆ ಇರುವಂತಹ ವ್ಯಕ್ತಿ ಆಗಿದ್ರೆ ನೋಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ, ಹಿಂಸೆಗೆ ಇಳಿಬೇಡ್ರಿ, ನಿಮ್ಮ ಮೇಲೆ ಕೇಸ್ ಬಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತಲ್ವಾ ಅಂತ ಏನೋ ಹೇಳಬೇಕಾಗಿತ್ತು ಅಥವಾ ಸುಮ್ಮನಿರ್ಬೇಕಾಗಿತ್ತು. ಆದರೆ ಈತ ತಾನು ಪೊಲೀಸು, ತನ್ನಲ್ಲಿ ಕ್ರೌರ್ಯ ತುಂಬಿದೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾನೆ. ಯಾರು? ಈ ಪವನ್ ಸಂಗ್ಲೆ ಅನ್ನುವಂಥ ಡ್ರೈವರು. ಆ ಇಬ್ರು ಹುಡುಗರಿಗೆ ಹೆದರಿಸ್ತಾನೆ. ಇನ್ನೊಂದು ಸಲ ಈ ಕಡೆ ಕಾಣಿಸ್ಕೊಂಡ್ರೆ ನಿಮ್ಮ ಇಬ್ಬರ ಮೇಲೆ ಡ್ರಗ್ಸ್ ಕೇಸ್ ಹಾಕ್ಬಿಡ್ತೀನಿ, ಡ್ರಗ್ಸ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ, ಅಷ್ಟಷ್ಟು ಡ್ರಗ್ಸ್ ನಾನೇ ಇಟ್ಬಿಡ್ತೀನಿ. ಬಾ ಪಾವನ ಆಗೋಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಸಣ್ಣ ಕ್ಲಿಪ್ಪಿಂಗ್ ನಲ್ಲಿ ಆ ಹುಡುಗರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಆಕ್ಚುಲಿ ಆ ಹುಡುಗರು ಹಿಂದ್ಗಡೆ ಕೂತಾಗ ಅವರು ಆ ವಿಡಿಯೋದಲ್ಲಿ ತಮ್ಮ ಕಡೆಗೆ ಕ್ಯಾಮ್ರಾ ತಿರುಗಿಸ್ಕೊಂಡಾಗ ಒಂದು ಹುಡುಗ ಪಾಪ ಬಾಯಿ ಮುಚ್ಕೊಂಡಿರ್ತಾನೆ. ಆ ಆರಂಭದಲ್ಲಿ ಅದು ಅನ್ಸೋದು ಪಾಪ ತುಂಬಾ ಹೆದರ್ಬಿಟ್ಟಿದ್ದಾನೆ ಹುಡುಗ, ಅಳ್ತಾ ಇರಬಹುದು ಹುಡುಗ, ಅಷ್ಟು ಭಯ ಪಟ್ಟು ಮುಖಾನೇ ಮುಚ್ಕೊಳ್ತಿದ್ದಾನೆ, ಬಾಯಿ ಮುಚ್ಕೊಳ್ತಿದ್ದಾನೆ ಅಂತಂದ್ರೆ ಆ ನಂತರ ಕೈ ತೆಗಿತಾನೆ, ಪಕ್ಕ 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 ಅಂತ ನಗ್ತವ್ರೆ ಇಬ್ರು. ಅವ್ರಿಬ್ರಿಗೂ ಗೊತ್ತಾಗಿದೆ ಇವನು ಸಿಗಾಕೊಂಡ, ಇವನು ಈ ಪೊಲೀಸ್ ತನ್ನ ಬುದ್ಧಿ ತೋರಿಸಿ ಸಿಕ್ಕಾಕೊಂಡಿದ್ದಾನೆ, ಈ ವಿಡಿಯೋನ ವೈರಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡಿ ನಗ್ತವ್ರೆ, ನಾಲ್ಗೆ ಹೊರಗಡೆ ಹಾಕಿ ಒಂಚೂರು ಕಿಂಡಲ್ ಮಾಡೋ ತರ ಮಾಡ್ಕೊಳ್ತಾವ್ರೆ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಜನ್ಜಿ ಯಾವುದಕ್ಕೂ ಸಹ ಈಗ ಭಯ ಪಡ್ತಾ ಇಲ್ಲ, ಅನ್ಯಾಯದ ವಿರುದ್ಧ ನಿಂತು ಬಿಟ್ಟಿದ್ದಾರೆ. ಇವರ ಯೋಗ್ಯತೆಗಳು ಇಷ್ಟೇನೆ, ಈ ಸರ್ಕಾರದ ಯೋಗ್ಯತೆ ಇಷ್ಟೇನೆ, ಈ ಪ್ರಧಾನಿ ಯೋಗ್ಯತೆ ಇಷ್ಟೇನೆ, ಈ ಗೃಹ ಮಂತ್ರಿ ಯೋಗ್ಯತೆ ಇಷ್ಟೇನೆ, ಈ ಒಂದು ಶಿಕ್ಷಣ ಸಚಿವನ ಯೋಗ್ಯತೆ ಇಷ್ಟೇನೆ ಅನ್ನೋದು ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಮತ್ತು ನಾವು ಹೆದರಿದ್ರೆ ನಮಗೆ ಫ್ಯೂಚರ್ ಇಲ್ಲ, ಮುಂದಿನ ಜನರೇಷನ್ಗೆ ಫ್ಯೂಚರ್ ಇಲ್ಲ ಅನ್ನುವ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಧೈರ್ಯವಾಗಿ ಪೊಲೀಸ್ ವ್ಯಾನಲ್ಲೇ ಕೂತ್ಕೊಂಡು, ಪೊಲೀಸ್ ಜೀಪಲ್ಲೇ ಕೂತ್ಕೊಂಡು ಪೊಲೀಸ್ ಹಾಕುವ ಬೆದರಿಕೆಯನ್ನ ಧೈರ್ಯವಾಗಿ ರೆಕಾರ್ಡ್ ಮಾಡ್ತಾನೆ ಹುಡುಗ. ಆ ನಂತರ ನಗ್ತಾರೆ, ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನೋ ರೀತಿ ಆ ಡ್ರೈವರ್ಗೆ ಗೊತ್ತಾಗದ ರೀತಿಯಲ್ಲಿ ನಾಗೋದು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಜನ್ಸಿ ಎಷ್ಟು ಆಕ್ರೋಶಿತಗೊಂಡಿದೆ, ಎಷ್ಟು ರೋಸಿ ಹೋಗಿದೆ ಈ ವ್ಯವಸ್ಥೆಯ ವಿರುದ್ಧ ಅಂತ. ಸೊ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು, ಮುಖ್ಯಮಂತ್ರಿಗಳವರೆಗೆ ಹೋಯ್ತು, ದೇವೇಂದ್ರ ಫಡ್ನವೀಸ್ ಅವರಿಗೆ. ವಿಪಕ್ಷಗಳು ಬೀದಿಗಿಳಿದು ಗಲಾಟೆ ಮಾಡೋದಕ್ಕೆ ಶುರು ಮಾಡುದು. ಏನ್ರಿ ಮಾಡ್ತಿದ್ದೆ ನಿಮ್ಮ ಪೊಲೀಸು, ಹೋರಾಟ ನಡೆಸುವ ಹುಡುಗರನ್ನ ಈ ರೀತಿ ಬೆದರಿಸ್ತಾ ಇದೆ, ಸುಳ್ಳು ಕೇಸ್ ಹಾಕ್ತೀನಿ ಅಂತ ಬೆದರಿಸ್ತಾ ಇದೆಯಲ್ಲ ಅಂತ. ಸುಳ್ಳು ಕೇಸ್ ಹಾಕ್ತೀವಿ, ಅದ್ರು ಡ್ರಗ್ಸ್ ಕೇಸ್ ಹಾಕ್ತೀನಿ ಅಂತ ಬೆದರಿಸ್ತಾ ಇದೆಯಲ್ಲ ಅಂತ. ಆ ನಂತರ ಅದು ಕಮಿಷನರ್ ವರೆಗೂ ಹೋಗಿ DGP ವರೆಗೂ ಹೋಗಿ ಆ ಡ್ರೈವರ್ನ ಈಗ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಡ್ರೈವರೇ ಆ ರೀತಿ ಬೆದರಿಕೆ ಹಾಕ್ತಾನೆ ಅನ್ನೋದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂಬೈನಲ್ಲಿ, ಇನ್ನು ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್, SP, DSP ಇವರೆಲ್ಲ ಯಾವ ಲೆವೆಲ್ಗೆ ಹಾಕ್ತಾರೋ. ಅಯ್ಯೋ, ಆದ್ರೂ ನನಗೆ ಆಶ್ಚರ್ಯ ಆಗೋದು, ಅವ್ರಿಗೂ ಮಕ್ಕಳಿರ್ತಾರೆ, ಆ ಮಕ್ಕಳ ಭವಿಷ್ಯನೂ ಇದೇ ರೀತಿ ಏನೋ ಅಯೋಮಯ ಆಗಿರುತ್ತೆ. ಯಾಕಂದ್ರೆ ಅವ್ರ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ನೀಟ್ ಪರೀಕ್ಷೆಗಳು ಬರೀತಾರೆ, ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಏನು ಅವ್ರಿಗೆ ಅನ್ಸೋದೇ ಇಲ್ವಾ ಈ ಮಕ್ಕಳು ಆ ಮಕ್ಕಳು ಎಲ್ಲ ಒಂದೇನೆ? ನನಗೆ ಆಕ್ಚುಲಿ ನೋಡ್ಬೇಕಾದ್ರೆ ಈ ಮಕ್ಕಳನ್ನು ಹೊಡಿಬೇಕಾದ್ರೆ ಆ ಮಕ್ಕಳು ನೆನಪಾಗೋದಿಲ್ವಾ? ಈ ಮಕ್ಕಳು ಹೋರಾಟ ಮಾಡ್ತಿರ್ಬೇಕಾದ್ರೆ ನನ್ನ ಮಕ್ಕಳಿಗೂ ಸೇರಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ? ಏನು ಅನ್ಸೋದಿಲ್ವಾ? ಕೇವಲ ಆಡಳಿತ ವರ್ಗ ಏನ್ ಹೇಳುತ್ತೋ ಅದನ್ನ ಜೋರಾಗಿ ಮಾಡಿ ಒಂದ್ ಏಟು ಹೊಡೀರಿ ಅಂದ್ರೆ 40 ಏಟು ಹೊಡೆದ್ಬಿಟ್ಟು, ಸಾರ್ ನಾನು 40 ಜನಕ್ಕೆ ತಲೆ ಹೊಡೆದ್ಬಿಟ್ಟೆ ಅಂತ ಹೇಳಿ ಪ್ರಮೋಷನ್ ತಗೊಳ್ತಾರ ಅಥವಾ ಶಬಾಷ್ಗಿರಿ ಹೇಳಿಸ್ಕೊಳ್ತಾರ? ಏನು ಅಂತಾನೆ ಗೊತ್ತಿಲ್ಲ ಇವ್ರದ್ದು. ಈ ಪೊಲೀಸರ ಮನಸ್ಥಿತಿನೇ ಅರ್ಥ ಆಗ್ತಿಲ್ಲ ಈ ಪ್ರತಿಭಟನೆಗಳ ಸಂದರ್ಭದಲ್ಲಿ. ಒಂದು ಚೂರು ಮಾನವೀಯತೆ ತೋರಿಸ್ತಾ ಇಲ್ಲ ಅವರು, ಒಂದು ಚೂರು. ಸಿಕ್ಕರೆ ಸಾಕು, ಆರ್ಡರ್ ಸಿಕ್ಕರೆ ಸಾಕು, ಲಟ್ಟಿ ಬೀಸ್ತಾ ಇರೋದೆ. ತಲೆ ಹೊಡೆದಾಕೋರು ಸರಿ, ರಕ್ತ ಬಂದ್ರು ಸರಿ, ಕೈಕಾಲು ಮುರಿದು ಹಾಕೋರು ಸರಿ, ನಮಗೆ ಅವಕಾಶ ಸಿಕ್ತು ನಾವು ಬಿಡಲ್ಲ. ಅದರಲ್ಲಿ ಇದೊಂದು ಎಕ್ಸ್ಟ್ರಾ ಬೋನಸ್. ಇದು ಡ್ರಗ್ಸ್ ಕೇಸಲ್ಲಿ ಫಿಕ್ಟ್ ಮಾಡ್ಬಿಡ್ತೀನಿ, ಹೋರಾಟಕ್ಕೆಲ್ಲ ಬರಬಾರ್ದು. ನೋಡಿ ಇಷ್ಟು. ಸೊ ಇದಿಷ್ಟು ಮುಂಬೈನ ಹೋರಾಟದ ಸಂದರ್ಭದಲ್ಲಿ, ನೀಟ್ ಪೇಪರ್ ಲೀಕ್ ವಿರುದ್ಧ ಮುಂಬೈನಲ್ಲಿ ನಡೀತಾ ಇದ್ದ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಬೆದರಿಕೆ ಹಾಕ್ತಾ ಇರೋದು ಯಾರಿಗೆ? ಪ್ರತಿಭಟನಾಕಾರರಿಗೆ, ಹೋರಾಟಗಾರರಿಗೆ. ಡ್ರಗ್ಸ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ, ಈ ಕಡೆ ಎಲ್ಲ ಬರಬಾರ್ದು ಅಂತ ಅಷ್ಟೇ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.